ಜರ್ನಿ ಸಿನಿಮಾ ಸಖತ್ ಆಕ್ಷನ್ ಬೇಸ್ಡ್ ಸಿನಿಮಾ. ನಮ್ಮ ಹೆಮ್ಮೆಯ ಶಿವರಾಜ್ ಕುಮಾರ್ ಸರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ನೋ ಕೋಕೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ಸೆಟ್ ಕೂಡ ವಿಸಿಟ್ ಮಾಡಿ ಹಾರೈಸಿದ್ರು. ಮೊನ್ನೆ ಕೂಡ ಅದೇ ಕೇಳಿದ್ರು. ನಮ್ಮ ಸ್ಪೆಷಾಲಿಟಿ ಏನು ಅಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿ ಬೆಳೆದ್ವಿ. ಭವ್ಯ ಮೇಡಮ್ ನಮ್ಗೆ ಯಾವತ್ತಿಗೂ ಹೆಮ್ಮೆ ನೋಡಿ. ರವಿ ಸರ್ ಡವು, ಶಂಕರಣ್ಣ ಅವ್ರ ಡವು, ವಿಷ್ಣು ಸರ್ ಅವ್ರ ಡವು, ಅಂಬರೀಷ್ ಅಣ್ಣ ಅವ್ರ ಡವು ಇವತ್ತು ನಮ್ಮ ಸಿನಿಮಾದಲ್ಲಿ ನಮ್ಮ ತಾಯಿಯಾಗಿ ಮಾಡ್ತಾ ಇದಾರೆ. ತುಂಬಾ ಖುಷಿ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ನಾನ್ ಜೀವನದಲ್ಲಿ ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ. ಏನಂತ ಅಂದ್ರೆ ನಾವು ಹೆಣ್ಮಕ್ಳಿಗೆ ಏನ್ ಉದಾಹರಣೆ ಕೊಡ್ತೀವಿ, ಅವ್ರು ನೋಡ್ಕೊಂಡು ಪುರಾಣದಲ್ಲಿ ಅವ್ರು ನೋಡ್ ಕಲ್ತ್ಕೊ, ಇತಿಹಾಸದಲ್ಲಿ ಇವ್ರು ನೋಡ್ಕೊ ಕಲ್ತ್ಕೋತ. ನಾನು ಹಂಗೆ ಹೇಳೋದೇ ಇಲ್ಲ. ನಾನು ನನ್ನ ಹೆಂಡತಿಗೆ ಹೇಳೋದಷ್ಟು ಭವ್ಯ ಮೇಡಮ್ ನೋಡ್ಕೊ ಕಲ್ತ್ಕೊ ಅಂತ ಹೇಳ್ತೀನಿ. ಯಾಕೆಂದ್ರೆ ಹೃದಯ ಹಿಡಿತು ಫಿಲಮ್ ಅಲ್ಲಿ ಇವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ, ಅಂಬರೀಷ್ ಅಣ್ಣಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮಾಡ್ಕೊಳ್ಳಿ ಆ ತರ ಇರ್ಬೇಕು ಅಂತ ನಾನು ನನ್ನ ಹೆಂಡತಿಗೆ ನಿಮ್ಮನ್ನೇ ತೋರಿಸ್ತಾ ಇರೋದು. ಗಾಡ್ ಬ್ಲೆಸ್ ಯು. ಸೊ ತುಂಬಾ ಖುಷಿ ಆಯ್ತು. ಯಾಕೆ ಸರ್ ಗಾಡ್ ಬ್ಲೆಸ್ ಯು? ಹೌದು, ಎಷ್ಟು ಜನ ಬೇಕು ಅಂತ ಬೇಡ ಹಂಗಲ್ಲ. ಹಂಗಿದ್ರೆ ಗಲಾಟೆ ಇರಲ್ಲ ಅಂತ ಹೇಳಿದ್ದು. ಇವ್ರು ನೋಡ್ಕ ಕಲ್ತ್ಕೋಬೇಕು ಅಂತ. ಅದೇ ಅದನ್ನ ನಾನು ಹೇಳ್ದ. ನಾನು ಹೆಣ್ಮಕ್ಳು ಹಂಗಿರ್ಲಿ ಅಂತ ಹೇಳಿದ್. ಹೆಣ್ಮಕ್ಳು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತೆ ಕಣ್ಣಣ್ಣ, ಕಲಾವಿದ ಕಣ್ಣಣ್ಣ ಇರ್ಲಿ. ಸೊ ಮೇಡಮ್ ನಮ್ಗೆ ಹೆಮ್ಮೆ, ತುಂಬಾ ಖುಷಿ ಆಯ್ತು. ಇಷ್ಟ ಸಲ ಅಳಿಸಿದ್ದಾರೆ, ಎಮೋಷನ್ಲಿ ನಿಮ್ಮನ್ನ ಚಾಲೆಂಜಿಂಗ್ ಪಾತ್ರಗಳು ಮಾಡಿದ್ದಾರೆ. ಸಾಂಗ್ಲಿಯಾನ ಇರ್ಬೋದಂತ ಅದ್ಭುತವಾದ ಸಿನಿಮಾಗಳು ಇವ್ರ ಅಕೌಂಟ್ ಅಲ್ಲಿ ಇದೆ. ಮೇಡಮ್ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆಯೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಸಕ್ಸಸ್ ಇದೆ. ಸೊ ಇವರೆಲ್ಲ ನಮ್ಗೆ ಹೆಮ್ಮೆ. ಏನಾದ್ರೂ ನಾನು ಸಿನಿಮಾ ಭವ್ಯ ಮೇಡಮ್ ಜೊತೆ ಸಿನಿಮಾ ಮಾಡಿದ್ಯಾ ಅಂದ್ರೆ, ಶೋಭರಾಜ್ ಸರ್ ಜೊತೆ ಸಿನಿಮಾ ಮಾಡಿದ್ಯಾ ಅಂದ್ರೆ ಸುಳ್ಳು. ಇವ್ರು ಇಬ್ಬರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ. ನನಗದು ಹೆಮ್ಮೆ, ಯಾವತ್ತೂ ಬಹಳ ಇನ್ಸ್ಪಿರೇಷನ್ ಆಗಿರ್ತಾರೆ ನನಗೆ. ಥ್ಯಾಂಕ್ ಯು ಭವ್ಯ ಮ್ಯಾಮ್, ನೀವು ನಮ್ಮ ಜೊತೆ ಈ ಸಿನಿಮಾದಲ್ಲಿ ನಿಮ್ಮನ್ನು ನಗಿಸ್ತಾರೆ. ಒಂದ್ ಒಳ್ಳೆ ಲೇಡಿ. ಅಂಡ್ ಇನ್ನೊಂದು ವಿಷಯ ದಯವಿಟ್ಟು ಹೇಳ್ತೀನಿ, ಈ ಸಿನಿಮಾದಲ್ಲಿ ಹೆಸರು ಕಮಲಾ ಅಂತ ಪಾತ್ರದ ಹೆಸರು. ಕಮಲಾ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರ ಸಿನಿಮಾ ನೋಡದೆ ಹೋಗ್ಬೇಡಿಪ್ಪ. ಬಿಜೆಪಿ ಸಿಂಬಲ್ ಅನ್ಕೊಂಡು ಕಾಂಗ್ರೆಸ್ ಅವರು JDS ಅವ್ರು ನೋಡದೆ ಹೋಗ್ಬೇಡ್ರಪ್ಪ. ದಯವಿಟ್ಟು ಹೆಸರು ಕಮಲಾ ಅಷ್ಟೇ. ಕಮಲನ್ನ ಕಾಂಗ್ರೆಸ್ನವರು ನೋಡಿ, ಬಿಜೆಪಿ ಅವ್ರು ನೋಡಿ, JDS ಅವ್ರು ನೋಡಿ, ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ದವ್ರು ನೋಡಿ, ಎಲೆಕ್ಷನ್ ನಿಂತು ಸೋತಿರೋರು ನೋಡಿ. ಕರೆಕ್ಟ್ ಅಲ್ಲ ಮೇಡಮ್? ವೆರಿ ನೈಸ್. ಹೌದಲ್ವಾ? ಎಷ್ಟು ಮಜಾ ಕೊಡ್ತಾರಲ್ವಾ ನಮ್ಮ ಪ್ರಥಮ್ ಅವರು. ಬೋರೇ ಆಗಲ್ಲ. ಸೊ ಕಮಲಾ ಅಂತ ಹೆಸರು ರೋಸ್ ಇಟ್ಟು. ಸೊ ಇನ್ನು ಶೋಭರಾಜ್ ಸರ್ ಇವತ್ತು ಸರ್ ಅವ್ರಿಗೆ ಇಷ್ಟೋ ತನಕ ಇಲ್ಲಿ ಬರೋದಕ್ಕೆ ಲೇಟ್ ಆಗಿದ್ದು ಯಾಕೆಂದ್ರೆ ಶೋಭರಾಜ್ ಸರ್ರೇ ಕಾರಣ. ಅಲ್ಲಿ ಯಾಕೆಂದ್ರೆ ಅವ್ರ ಒಂದು ಮಾತು ಹೇಳಿದ್ರು, ಲಾಸ್ಟ್ ಪ್ರಥಮ್ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಿನ್ನ ಹಾಕೊಂಡು ಮಾತೇ ಇಲ್ದಾರೆ ಪಾತ್ರ ಇದು. ಅದ್ರ ಬಗ್ಗೆ ಅಪ್ಡೇಟ್ ಕೇಳ್ತಾರೆ. ಏನ್ ಯೋಚನೆ ಮಾಡ್ಲಿ, ಇವ್ರನ್ನ ಒಪ್ಸಿ ಡೈರೆಕ್ಷನ್ನೇ ಬೇಡ, ನೀವು ಸ್ಟಾರ್, ನೀವು ಸುಮ್ಮನೆ ಸ್ಟಾರ್ ಆಗಿರಿ ಅಂತ ಒಪ್ಸಕ್ ಕರ್ಕ ಬರೋದಕ್ಕೆ 2 ಅವರ್ ಲೇಟ್ ಆಯ್ತು. ನಿಮ್ಮನ್ನ ಇಷ್ಟೆಲ್ಲ ಕಾಯಿಸೋದಕ್ಕೆ ಸರ್ರೇ ಕಾರಣ. ಹೌದಲ್ವಾ ಸರ್? ಅವ್ರು ಗೊತ್ತು, ನಾನು 3 ಸಲ ಬಂದು ಹೇಳಿದೆ. ಸೊ ತುಂಬಾ ಖುಷಿ ಆಯ್ತು. ಶೋಭರಾಜ್ ಸರ್ ಇದ್ದಾರೆ. ಕನ್ನಡಕ್ಕೆ ಬಹಳ ಪ್ರತಿಭಾವಂತೆ ನನ್ನ ಸ್ನೇಹಿತೆ ಆರ್ನ ಅವರು ಈ ಸಿನಿಮಾ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಅಂಡ್ ಪ್ರಕೃತಿ ಅನ್ನೋ ಪಾತ್ರ, ನಿಜವಾಗ್ಲೂ ಪ್ರಕೃತಿ ಹೇಗೆ ನಮ್ಗೆ ಸಮಾಜಕ್ಕೆ ಸ್ಪಂದಿಸುತ್ತೋ ಈ ಪಾತ್ರದ ಮೂಲಕ ಅವರು ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತಾರೆ. ಒಂದು ಒಳ್ಳೆ ಪಾತ್ರ. ನೀವೇನೇನ್ ಬಿಲ್ಡಪ್ ಕೊಡು ಅಂತ ಹೇಳಿದ್ರೆ ದೇವರನ್ನ ಎಲ್ಲ ಕೊಟ್ಟಿದ್ದೀನಿ. ಯಾವ್ದಾದ್ರು ಬಿಟ್ಟಿದ್ದು ಕಿವಿಲಿ ಹೇಳಿ, ಅದನ್ನೆಲ್ಲ ಬೇಕಾದ್ರೆ ವಾಪಸ್ ಹೇಳ್ತೀನಿ ನಾನು. ಅಂಡ್ ಕೌರವ್ ವೆಂಕಟೇಶು, ಸೊ ಈ ಸಿನಿಮಾ ಮೂಲಕ ಫೈಟ್ ಮಾಸ್ಟರ್ ಆಗಿದ್ದವರು ಡೈರೆಕ್ಟರ್ ಆಗಿದ್ದಾರೆ. ದೇವರಾಣಿಗೂ ತುಂಬಾ ಖುಷಿ, ಒಳ್ಳೆ ವ್ಯಕ್ತಿ. ಕೌರವ್ ವೆಂಕಟೇಶ್ ಹತ್ರ ಕಾಮಿಡಿ ಸಿನಿಮಾ ತೆಗ್ಸಕ್ಕಂತ ಸರ್ ಇಲ್ಲಿಂದ ಅಲ್ಲಿಗೆ ಎಗ್ರಿ ಸರ್, ಹಂಗ್ ಮಾಡಿ ಸರ್ ಅಂತ ಮಾಡಿಸಿ ಇಲ್ಲೆಲ್ಲ ಏಟ್ ಮಾಡೋರೆ. ನನ್ ಕೈ ಎತ್ತಕ್ಕಾಯ್ತಿಲ್ಲ. ಒಂದ್ ಕಣ್ ರಾಜಸ್ಥಾನ, ಒಂದ್ ಕಣ್ ಪಾಕಿಸ್ತಾನಕ್ಕೆ ಹೋಯ್ತಾ ಇದ್ದೀವಿ. ಶೂಟಿಂಗ್ ಮುಗಿಸ್ಕೋರೆ ಹಿಂಗಿರುತ್ತೆ ಕಣ್ಣು. ಹಿಂಗೆ ನಿದ್ದೆ ಮಾಡಕ್ ಹೋಗ್ತೀನಿ. ಯಾಕೆಂದ್ರೆ ಅಷ್ಟು ನೋವಾಗಿರುತ್ತೆ. ತುಂಬಾ ನೊಂದ್ಕೊಂಡು ಬೆವ್ರು ಸುರಿಸ್ಬಿಟ್ಟಿದೀನಿ. ಸೊ ಎಲ್ಲಾದ್ರ ಸಮಾಗಮ ಒಂದು ಅದ್ಭುತವಾದ ಸಿನಿಮಾ ಆಗಿದೆ. ನಮ್ಮೂರಿನವರು, ನಮ್ಮೂರು ಪಕ್ಕದಲ್ಲಿ ಕಾಣಿಸದೆ, ನಮ್ಮೂರಿನ ಮನೆ ಬಗ್ಗೆ ನೋಡ್ರೆ ಅವ್ರ ಮನೆ ಕಾಣ್ತದೆ. ಎಗರ್ಬಿಟ್ರೆ ಟುಪುಕ್ಕನ್ನು ಅವ್ರ ಮನೆಗೆ ಬಿಟ್ಬಿಡ್ತೀನಿ. ನಮ್ಮ ಕೊಳ್ಳೇಗಾಲದವರಾದ ನಮ್ಮ ಮಿಮಿಕ್ರಿ ಗೋಪಣ್ಣ ಈ ಸಿನಿಮಾದ ಶಕ್ತಿ. ಸಖತ್ ರನ್ಸಿದ್ದಾರೆ. ಕೋಟೆ ಪ್ರಭಾಕರ್ ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ ಸಿನಿಮಾದಲ್ಲಿ. ಈ ಸಿನಿಮಾ ಶುರುವಾದಾಗ ನಾನು ಫಸ್ಟ್ ಅಭಿನಂದಿಸೋದು ಅವ್ರನ್ನ. ಇವತ್ತು ಸ್ಪೆಷಲಿ ಒನ್ ಆಫ್ ದ ರೀಸನ್ ಈ ಕಾರ್ಯಕ್ರಮಕ್ಕೆ ಕೋಟೆ ಪ್ರಭಾಕರ್ ಅವರು ಒಬ್ಬ ಅದ್ಭುತವಾಗಿ ವಿಲನ್ ಆಗಿ ನೋಡಿದಿರ. ಅಣ್ಣ ನೀನ್ ಕೋಟೆ ಪ್ರಭಾಕರ್ ಅಲ್ಲ, ಕೋಟಿ ಪ್ರಭಾಕರ್. ಏನ ನಿನ್ನ ಆಶೀರ್ವಾದ ಆಗ್ಲಿ. ನನ್ನ ಕೋಟಿ ಗಟ್ಟಲೆ ಮಾಡ್ಬಿಟ್ಟವ್ರೆ ಅಂತ ಜನ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ ಕಪ್ಪ. ಓಕೆ, ಸತ್ಯ ನೋಡಿ ಮೇಡಮ್ ಫೋನ್ ಬಂತು. ಸತ್ಯ ನೋಡಿ, ಸತ್ಯ ಅಂತಾನೆ ಫೋನ್ ಮಾಡೋದು ಈಗ ಅವ್ರಿಗೆ. ಸತ್ಯ ಆಫ್ ಕಾಲಿಂಗ್ ಅಂತ ಬರ್ತಾಯಿದೆ. ಸೊ ಖುಷಿ ಏನಂತ ಹೇಳಿದ್ರೆ, ರಿಯಾಲಿಟಿ ಶೋ ಫಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ದು. ಈಗ ರಿಯಾಲಿಟಿ ಶೋ ವಿನ್ನರ್ ಆಗಿ ಬಂದ್ರು. ಸೊ ಜೋಡಿ, ಸೊ ನಿಜವಾದವರು ಅವರಿಬ್ರು ಒಳ್ಳೆ ಜೋಡಿ. ಕೋಟೆಯವರೇ ನಮ್ಮ ಸಿನಿಮಾದಲ್ಲಿ ಕೇಳಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಪಾತ್ರ. ಆಕ್ಷನ್, ಅವ್ರ ಜೊತೆ ಫೈಟ್ಸ್ ಇರ್ಬೋದು, ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾ ಶುರುವಾದಾಗ ಶೋ ಕಮಿಟ್ ಆದ್ರು, ಮಾಡೋದಾ ಬೇಡ ಅನ್ನೋ ತರದಲ್ಲಿ ಇದ್ರು. ಯಾಕೆಂದ್ರೆ ಇವ್ರು ಸಿನಿಮಾದಲ್ಲಿ ಸಖತ್ ಬಿಸಿ. ನಂಗೆ ಕೋಟೆಣ್ಣಿಗೆ ಫೋನ್ ಮಾಡಿದಾಗೆಲ್ಲ, ಪ್ರಥಮ್ ಇಲ್ಲೋಗ್ತಾ ಇದ್ದೀನಿ ನಮ್ಮ ಮಂಗಳೂರು ಶೂಟ್ ಆಗ್ತಾನೆ, 3 ದಿನ ಬಿಟ್ಬಿಡಮ್ಮ, ನೀನ್ ಫೋನ್ ಮಾಡಬೇಡ, 3 ದಿನ ಆದ್ಮೇಲೆ ನಾನೇ ಮಾಡ್ತೀನಿ. ಪ್ರತಿದಿನ ಶೂಟಲ್ಲಿ ಇದ್ದವರು ಇವತ್ತು ಒಂದು ಶೋಗೆ ಅಂತ ರಿಯಾಲಿಟಿ ಶೋ ಕಮಿಟ್ ಆದ್ರು. ಆ ಶೋ ಮುಗಿಯೋದ್ರಲ್ಲಿ ಒಂದು ಶೋ ಗೆದ್ದು ಒಂದು ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ ಹೋಗಿ ಗೆದ್ಕೊಂಡ್ ಬಂದಿದ್ದಾರೆ. ನನಗೆ ಬಹಳ ಖುಷಿ. ಅವ್ರನ್ನ ಮತ್ತೆ ಮಾಲತಿ ಮೇಡಮ್
ನಿಜವಾಗ್ಲೂ ಹೆಮ್ಮೆ. ಸೊ ಅವರೆಲ್ಲದರ ಸಮಾಗಮ ಒಂದೊಳ್ಳೆ ಸಿನಿಮಾ ನೋ ಕುಕಿಂಗ್, ಒಂದು ಕಷ್ಟಕರವಾದ ಅಷ್ಟೇ ಇಷ್ಟಕರವಾದ ಜರ್ನಿ ಮುಗಿಸಿದೀನಿ. ನಿಮ್ಮೆಲ್ಲರೂ ಆಶೀರ್ವಾದದಲ್ಲಿ ಎಲ್ಲಾ ಹಂತದಲ್ಲಿ ಜೊತೆಲಿದ್ರಿ. ನಾನು ಹೇಳ್ದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಮಿಸ್ ಮಾಡಿದೆ, ಜೂಮ್ ಹಾಕಿ ಇವ್ರನ್ನ ತೋರಿಸಿ, ಜೂಮ್ ಹಾಕಿ. ಯಾಕೆಂದ್ರೆ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ನೋಡಿ, ಹೃದಯ ಅಡಿತಲ್ಲಿ ಹೆಂಗೆ ಅವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರ ಅಂದ್ರೆ ನಿಂತ್ಕೊಂಡು ಅವ್ರು ಯಾವತ್ತೂ ಡೌಟ್ ಪಡಲ್ಲ. ಅಂಬರೀಷ್ ಅದನ್ನೇ ಹೇಳ್ತಿದ್ರ ಪದೇ ಪದೇ, ಏನ್ ಇಂಟೆನ್ಷನ್ ಇರ್ಬೋದು? ನಂಗೆ ಯಾವ ಇಂಟೆನ್ಷನ್ ಇಲ್ಲ, ಜನಕ್ಕೆ ಈ ತರ ಇರ್ಲಿ, ಹೆಂಡತಿ ಸಾಫ್ಟ್ ಆಗಿರ್ಲಿ ಅಂತ ನಾನು ತೋರಿಸಿದ್ದು. ಸೊ ತುಂಬಾ ಖುಷಿ. ಮಾತಾಡಿದ್ರಲ್ಲ ಇನ್ನೇನು ಯಾರು ಪ್ರಥಮಣ್ಣ ಮೇಡಮು ಮಾತೇ ಆಡಲ್ಲ, ನಾವುಗಳು ಮಾತೇ ನಿಲ್ಸಲ್ಲ, ಅವರು ಮಾತೇ ಮುಗ್ಸಲ್ಲ. ಪ್ರಥಮಣ್ಣ ಅಷ್ಟು ಮಾತಾಡ, ಫೋನ್ ಮಾಡಿ ಯೂಶಲಿ ಸರ್ ಕ್ಯಾರೆಕ್ಟರ್ ಏನ್ ಹೇಳ್ತಾರಲ್ವಾ ಸರ್, ಫೋನ್ ಮಾಡಿದಾಗ ಅಷ್ಟೇ ತಾನೆ. ಇಲ್ಲ, ನಾನು ಪೋಸ್ಟ್ ಪ್ರೊಡಕ್ಷನ್ ವರ್ಗು ಎಲ್ಲ ಕೇಳ್ಬಿಟ್ಟಿದೀನಿ. ಫುಲ್ ಪೋಸ್ಟ್ ಪ್ರೊಡಕ್ಷನ್, ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಿವಿ, ಅಲ್ಲಿ ಪ್ರಚಾರ ಆಗುತ್ತೆ, ಆಮೇಲೆ ಏನು ಸಕ್ಸಸ್ ಮೀಟ್ ಒಂದಿರುತ್ತೆ, ಅದು ಅಷ್ಟೇ. ಆಮೇಲೆ ಇದು ಏನೋ ಡಬ್ಬಿಂಗ್ ರೈಟ್ಸ್ ಎಲ್ಲಿ ತಗೊಂತೀವಿ, ಸಾಂಗ್ ನ ಎಲ್ಲಿ ಕೊಡ್ತೀವಿ, ಫೈಟಿಂಗ್ ಎಲ್ಲಿ ಶೂಟ್ ಮಾಡ್ತೀವಿ, ಎಲ್ಲ ಗೊತ್ತು ನಂಗೆ. ನಿಮ್ಗೆ ಎಲ್ಲಾ ಡೈಲಾಗ್ಸು ಗೊತ್ತು ನಂಗೆ. ಅಷ್ಟು ಮಾತಾಡಿದಾರೆ ಅವತ್ತು. ಶೀಲ್ಡ್ ಯಾವ ತರ ಡಿಸೈನ್ ಮಾಡಿಸ್ತೀನಿ, ಅದ್ ಎಲ್ಲಿ ಕೊಡ್ತೀನಿ, ಎಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ, ಎಷ್ಟ್ ಜನ ಮೀಡಿಯಾದವ್ರು ಇರ್ತಾರೆ, ಎಲ್ಲ ಗೊತ್ತು ನಂಗೆ. ಅಷ್ಟು ಹೇಳಿದ್ದಾರೆ. ಬರೀ ನನ್ ಕ್ಯಾರೆಕ್ಟರ್ ಹೇಳಕ್ ಫೋನ್ ಮಾಡಿದಾಗ ಇಷ್ಟು ಮಾತಾಡಿದ್ದಾರೆ. ಸೊ ಹಾಗಾಗಿ ಬಹಳ ಖುಷಿ ಆಗತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ, ಮಾತಾಡಿ ಪ್ರೊಡ್ಯೂಸರ್ನು ಒಪ್ಪಿಸ್ತಾರೆ, ಮಾತಾಡಿ ಡೈರೆಕ್ಟರ್ ಸರ್ನು ಒಪ್ಪಿಸ್ತಾರೆ, ಆರ್ಟಿಸ್ಟ್ ಗಳನ್ನೂ ಒಪ್ಪಿಸ್ತಾರೆ, ಶೂಟಿಂಗು ಮಾಡ್ತಾರೆ. ಮಾತಾಡಿ ಕಂಪ್ಲೀಟ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲಾ ಮುಗಿಸ್ತಾರೆ, ರಿಲೀಸು ಮಾಡಿಸ್ತಾರೆ ಸಿನಿಮಾನ. ಆದ್ರೆ ರಿಲೀಸ್ ಆದ್ಮೇಲೆ ನೀವೆಲ್ಲರೂ ಮಾತಾಡಿ ಅಂತ ನಾನ್ ಕೇಳ್ಕೊತೀನಿ. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ದಯವಿಟ್ಟು ಅವಾಗ್ಲಾದ್ರೂ ದಯವಿಟ್ಟು ಮಾತಾಡಿ. ಈಗ ಸದ್ಯಕ್ಕೆ ದಯವಿಟ್ಟು ನೀವು ಮಾತಾಡಿ ಸರ್. ನಿಮ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್, ಹೆಂಗ್ ಸರ್ ನೀವು ಹೆಂಗಿದ್ರಿ ಸರ್ ನೀವು? ಒಂದ್ ಕಿವಿ ಔಟ್ ಅವಾಗಲೇ. ಸರಿ, ಇದು ಈಗ ಫೈಟ್ ಸೀನ್ 6 ಮಾಡಿದಿರಲ್ಲ, ಅದ್ರಲ್ಲಿ ಬೇಕಾದ್ರೆ ಶೂಟ್ ಆಗಿರ್ಲಿ ಪರಲ್ಲ, ಒಂದ್ ಕ್ಯಾನ್ಸಲ್ ಮಾಡಿ. ಈ ಅಣ್ಣ ತಂಗಿದ್ ಏನಾದ್ರು ಆತರ ಫೈಟಿಂಗ್ಸ್ ಇದ್ರೆ ದಯವಿಟ್ಟು ಹಾಕ್ಸಿ ಸರ್. ನನ್ಗೆ ಹಾಕೊಂಡು ಇಟ್ಕೊಂಡು ಚಚ್ಚು ಬಿಡ್ತೀನಿ. 100% ಕಂಪೋಸ್ ಮಾಡ್ಬಿಡ್ತೀವಿ. ಮಾಡ್ತೀರಾ? Create ಮಾಡ್ತೀವಿ. ಪ್ರಾಮಿಸ್ ಮಾಡಿ ಪ್ಲೀಸ್. ನನ್ಗೆ ಅವ್ರಿಗೆ ಒಂದು ಫೈಟ್. ಭವ್ಯ ಮೇಡಮ್ ಅವ್ರು ಹೊಡಿಬೇಕು, ನೀವು ಹೊಡಿಬೇಕು. ಕರೆಕ್ಟ್. ಅಲ್ಲ, ಅವ್ರನ್ನ ರಿಪೇರಿ ಮಾಡ್ಬೇಕಾದ್ರೆ ಡೆಂಟಿಸ್ಟ್ ಕೈಯಲ್ಲ ಅಲ್ಲಿ ಕಿತ್ತಿಟ್ಬಿಡ್ತೀನಿ ಅಷ್ಟೇ. ಸಿನಿಮಾ ಸಕ್ಕದಾಗಿ ಬಂದೆ, ಸಕ್ಕದ್ ಎಂಜಾಯ್ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ಶೂಟಿಂಗ್ ವೇಳೆ. ಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಸರ್ ನೀವು ಮಾತಾಡಿ ಸರ್ ದಯವಿಟ್ಟು. ಎಲ್ಲರಿಗೂ ನಮಸ್ತೆ. ಸೊ ನಾನು ಮೊದಲನೇದಾಗಿ ಪ್ರಥಮ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನಗೆ ಈ ಸಿನಿಮಾದಲ್ಲಿ ಒಂದು ಡೈರೆಕ್ಷನ್ ಮಾಡ್ಕೊಂಡು, ನಾನು ಇದಕ್ಕಿಂತ ಒಂದು ಕರ್ನಾಟಕಳಿ ಅಂತ ಸಿನಿಮಾ ಮಾಡ್ಕೊಂಡಿದ್ದು, ಫೈಟ್ ಮಾಡಿದ್ದೆ ಅಷ್ಟೇ ನಾನು. ಸೊ ಅವ್ರೇ ಡೈರೆಕ್ಷನ್ ಮಾಡೋದ್ರಿಂದ, ಸೊ ಅವರು ನನ್ನ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವ್ರು ಸ್ಟಾರ್ಟ್ ಆದಾಗ ಸೊ ನಾವು ಸೇರ್ಕೊಂಡು ಸಿನಿಮಾ ಮಾಡೋಣ ಅಂದ್ರೆ, ನಿಮ್ಗೆ ಕಾಮಿಡಿ ಮಾಡ್ತಾನೆ, ಆಕ್ಷನ್ ಮಾಡ್ತೀನಿ, ಏನ್ ಮಾಡೋಣ, ಎರಡು ಸೇರ್ ಮಾಡೋಣ ಅನ್ನೋದು. ಸೊ ಅದು ಅವರೇ ಕತೆ, ಚಿತ್ರಕಥೆ ಎಲ್ಲ ಮಾಡಿದ್ರು, ನಾನು ಅದನ್ನ ನಿರ್ದೇಶನ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಸಪೋರ್ಟಿವ್ ಆಗಿ ನನ್ನ ಕಲಾವಿದರು ಎಲ್ಲರೂ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ನಾನು ಲಿಸ್ಟ್ ಹಾಕಿದೆ, ಕಲಾವಿದರ ಲಿಸ್ಟ್ಗಳಲ್ಲಿ ಪ್ರಥಮ ಅವರು ಬೇಡ, ಏನ್ ಬೇಡ ಅಂತ ಹೇಳಿಲ್ಲ, ಎಲ್ಲಾರನ್ನೂ ಒಪ್ಪಿಸಿದ್ದಾರೆ. ಈಗ ಸುಶೀತಾ ಹೇಳ್ದಂಗೆ ಒಂದು ನಿಮಿಷ, ನಮ್ಮ ಗೋಪಿ ಸರ್ ಹೇಳ್ದಂಗೆ ಒಂದ್ ನಿಮಿಷ ಅಂದಂಗೆ 2 hours ಆಗಿದೆ. ಸೊ ಇದೇ ತರ ಎಲ್ಲ ಕತೆ ಕೇಳಿ ನಾನು ಮಾಡಿ, ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಆಗಿ ನನ್ನ ಅದು ಇದು ಅನ್ಸುತ್ತೆ ನನಗೆ. ಅದು ಅವ್ರಿಂದ ಒಂದು ಬೆಂಬಲ ಅಂದ್ರೆ ನಮ್ಮ ಭವ್ಯ ಮೇಡಮ್ ಅವರು. ಸೊ ನಾನು ಅವ್ರನ್ನ ನೀವು ಬರ್ದಕ್ಕಾದ ಎಲ್ಲ ಸಿನಿಮಾ ಈಗ ನೋಡ್ತಾ ಇರ್ತೀನಿ, ಸಾಂಗು ಕೇಳಿದ್ರೆ ಸಾಂಗ್ ಕೂಡ ಹಾಡ್ತಾ ಇರ್ತೀನಿ. ಸೊ ಇಂಪ್ರೆಸ್ ಆಗ್ತಾರೆ ಹಂಗೆ. ಸೊ ಈ ತರ ಈಗ ಮೇಡಮ್ ನಮ್ಮ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ. ಇವ್ರಿಗೆ ಪ್ರಥಮ್ ಸರ್ಗೆ ಮಗಳ ಕ್ಯಾರೆಕ್ಟರ್ ಸುಶೀತಾ ಮಾಡ್ತಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ತುಂಬಾ ಸೆಂಟಿಮೆಂಟ್ ಆಗಿರುತ್ತೆ, ಅಷ್ಟೇ ಜೋಕ್ ಆಗಿರುತ್ತೆ, ಕಾಮಿಡಿ ಟಚ್ ಅಲ್ಲಿ ಇರುತ್ತೆ. ಆಮೇಲೆ ನಮ್ಮ ಶೋಭರಾಜ್ ಅವರು ನಾನು ಅವರು ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು. ಸೊ ಒಟ್ಟಿಗೆ ಇವತ್ತು ಬೆಳ್ಕೊಂಡು ಇಲ್ಲೇ ಇಂಡಸ್ಟ್ರಿಲಿ ಇದ್ದೀವಿ. ಸೊ ನಾನು ಯಾವತ್ತೂ ಯಾವುದೇ ಬೇರೆ ಸಿನಿಮಾಗಳು ಕೇಳ್ತಾಗ ಒಂದೇ ಮಾತು ಹೇಳೋದು, ಶೋಭಿ ಇದು ಸಿನಿಮಾ ಪ್ರೊಡ್ಯೂಸರ್ ತುಂಬಾ ಇದು ಸಪೋರ್ಟ್ ಮಾಡ್ಬೇಕು. ಓಕೆ ಬಸ್ ನೀವು ಹೇಳಿದ್ಮೇಲೆ ಮಾಡ್ಬಿಡ್ತೀನಿ. ಯಾಕಂದ್ರೆ ನಾನು ಗೋಪಿ ಹೇಳ್ದಂಗೆ ನಿರ್ಮಾಪಕರ ಡಾರ್ಲಿಂಗ್ ನಾನು. ಯಾಕಂದ್ರೆ ನಿರ್ಮಾಪಕರು ಎಷ್ಟು ಕಷ್ಟ ನನಗೆ ಗೊತ್ತಿರುತ್ತೆ. ಸೊ ಅಷ್ಟೇ ಸಪೋರ್ಟಿವ್ ಮಾಡ್ತಾ ಇರ್ತೀನಿ. ಹಂಗೆ ನನಗೆ ಈಗ ಮೇಡಮ್ ಆಗಿರ್ಬೋದು, ಶೋಭರಾಜ್ ಆಗ್ಬೋದು, ಕೋಟೆ ಪ್ರಭಾಕರ್ ಆಗ್ಬೋದು, ಆರ್ನ ಆಗಿರ್ಬೋದು, ಗೋಪಿಯಣ್ಣ ಆಗ್ಬೋದು, ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ.
ಸೊ ಪೇಮೆಂಟ್ ಕೊಡ್ತಿದಾರೋ ಬಿಡ್ತಿರೋ ಕೆಲಸ ಬರ್ತಾರೆ ಮಾಡ್ತಾರೆ. ಯಾಕೆಂದ್ರೆ ಅಂದ್ರೆ ನಾವು ಕೊಟ್ಟರು ಬಿಡೋದಿಲ್ಲ, ಬಟ್ ಪೇಮೆಂಟ್ ಕೊಟ್ಟರು ತಗೊಂಡು ಮಾಡ್ತಾರೆ. ಅವ್ರು ಕೊಡದೆ ಯಾರು ಮಾಡಲ್ಲ. ಕಲಾವಿದರು ಕೊಟ್ಟೇ ಕೊಡ್ತೀವಿ. ಅಂದ್ರೆ ಈ ಸಿನಿಮಾಗೆ ಸಪೋರ್ಟಿವ್, ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ಇವ್ರ ಜೊತೆ ಕಲಾವಿದ್ರ ಜೊತೆ ಎಲ್ಲಾರು ಮಾಡೋದು ನನಗೆ ತುಂಬಾ ಖುಷಿ. ಯಾಕೆ ನಾನು ನನ್ನ ಜೊತೆ ಇವ್ರು ಮಾಡ್ತಿರೋದು ನನಗೆ ಒಂದು ಅನುಭವ. ಕಲಿಯೋದು ತುಂಬಾ ಇದೆ ಸಿನಿಮಾದಲ್ಲಿ. ಎಷ್ಟು ವರ್ಷ ಇದ್ದೆ, 35, ಅದು ಇಂಪಾರ್ಟೆಂಟ್ ಇಲ್ಲ. ಏನೇ ವರ್ಷ ಅದು ಈ ತರ ಕಲಿಯೋದು ನನಗೆ ಮಾಡ್ಬೇಕಾದ್ರೆ ಅದು ನನ್ನ ತುಂಬಾ ಅನುಭವದ ವಿಷಯಗಳಿದೆ. ಸೊ ಸಿನಿಮಾ ಕೊಡ್ಕೆ ಮೊದ್ಲು ಎಲ್ಲಾರ್ಗೂ ನಮಸ್ಕಾರ. ಇಲ್ಲೊಂದ್ ಏನೋ ವೈರಿಂಗ್ ಮಾಡ್ತಾವನೆ. ಚಿತ್ರದ ಬಗ್ಗೆನೇ ಮಾತಾಡಲ್ಲ. ಸೊ ಇದು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ. ಸುಮಾರು ದಿನದಿಂದ ಶೂಟಿಂಗ್ ಮಾಡಿದ್ವಿ. ಸುಮಾರು ದಿನಗಳಿಂದ ಶೂಟಿಂಗ್ ಮಾಡಿಕೊಂಡು ಇವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಸೇರಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಪ್ರಥಮ ಈ ಏನೋ ದೆವ್ವ ಅದೆಲ್ಲ ಮಾಡ್ತಿದ್ದಲ್ಲ, ಈಗ ಅದೆಲ್ಲ ಬಿಟ್ಟು ಈಗ ಆಕ್ಷನ್ ಹೀರೋ ಆಗಿದ್ದಾರೆ. ಸೊ ಅವ್ರು ನಮ್ಮೆಲ್ಲರ ಪರವಾಗಿ ಫಸ್ಟ್ ಕಂಗ್ರ್ಯಾಚುಲೇಷನ್ ಹೇಳೋಣ. ಆಕ್ಷನ್ ಸ್ಟಾರ್ ಆಗಿದ್ದಾರೆ. ಯಾಕಂದ್ರೆ ಇವಾಗ ಪ್ರಥಮ ಈ ಸಿನಿಮಾದಲ್ಲಿ ಒಂದು 6-7 ಫೈಟ್ ಇದೆ. ಸೊ ಅದ್ಭುತವಾಗಿ ನಮ್ಮ ಕೌರವ ಮಾಸ್ಟರ್ ಡೈರೆಕ್ಟ್ರು ಮಾಡಿದ್ದಾರೆ. ಸೊ ಇವನು ಒಬ್ಬ ಕಮಿಷನರು, ಅವನ ಕೈಲಿ ಸೊಸೈಟಿನ ಕ್ಲೀನ್ ಮಾಡಕ್ಕಾಗದಿರುವಾಗ ಸೊ ಅವ್ನು ಬೇರೆ ತರ ಒಂದು ದಾರಿ ಹುಡುಗಿ ಒಬ್ಬ ಹೀರೋ, ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಈ ಸಮಾಜದ ಕೆಟ್ಟದ್ದು ಏನೇನು ನಡೀತದನ್ನೆಲ್ಲ ಕ್ಲೀನ್ ಮಾಡೋಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ ಮಿಸ್ಟರ್ ಪ್ರಥಮ್ ಅವರು.